26ಕ್ಕೆ ಹನುಮಾನ್ ಧ್ವಜವನ್ನು ತೆಗೆದು ರಾಷ್ಟ್ರ ಧ್ವಜವನ್ನು ಆರಿಸಿರ್ತಕ್ಕಂಥದ್ದು ಇದೇ ಗ್ರಾಮಸ್ಥರು. 26ನೇ ತಾರೀಕು ಗಣರಾಜ್ಯೋತ್ಸವದ ದಿನ ತ್ರಿವರ್ಣ ಧ್ವಜವನ್ನು ಆರಿಸಿರ್ತಕ್ಕಂಥದ್ದು ಅಧಿಕಾರಿಗಳಲ್ಲ, ಕೆರಗೋಡಿನ ಗ್ರಾಮಸ್ಥರು ಅಲ್ಲಿ ತ್ರಿವರ್ಣ ಧ್ವಜವನ್ನು ಆರಿಸಿದ್ದಾರೆ. ಸಂಜೆ ಅದನ್ನು ಇಳಿಸಿದ್ದಾರೆ. ಗಣರಾಜ್ಯೋತ್ಸವ ದಿನ ಅದನ್ನು ಆರಿಸಿರೋರು ಇವರೇ. ಆ ಊರಿನ ಜನ 7-8 ಲಕ್ಷ ರೂಪಾಯಿ ಹಣ ಸಂಗ್ರಹ ಮಾಡಿ ಅಲ್ಲಿ ಹಿಂದೆ ಒಂದು 35 ವರ್ಷದಿಂದ ಇದೇ ಸಿದ್ದರಾಮಯ್ಯನವರು ಹೋಗಿದ್ರಲ್ಲಿ ಈ ಧ್ವಜಸ್ತಂಭ ಓಪನ್ ಮಾಡಲಿಕ್ಕೆ 35 ವರ್ಷದಿಂದ ಇವರೇ ಉದ್ಘಾಟನೆ ಮಾಡಿ ಬಂದವರು ಸಿದ್ದರಾಮಯ್ಯನವರು. ಅದು ಹಳೇದಾಗಿದೆ, ಹೊಸದಾಗಿ ಕಟ್ಟಬೇಕು ಅಂತೇಳಿ 108 ಅಡಿ ಕಟ್ಕೊಂಡ್ರು ಊರಿನವರು. ಅಲ್ಲಿ ಡ್ರಾಮಾ ಯಾತಕ್ಕೆ ಶುರುವಾಯಿತು? ನಿಮ್ಮ MLAನ ಇನ್ವಿಟೇಷನ್ನಲ್ಲಿ ಹಾಕ್ಸ್ಲಿಲ್ಲ. ಉದ್ಘಾಟನೆಗೆ ನಿಮ್ಮ MLAನ ಕರೀಲಿಲ್ಲ ಅಂತ ಹೇಳಿ ಆಗ ನೀವು ಶುರು ಮಾಡಿದ್ರಿ ಇವೆಲ್ಲ ದಾಖಲೆಗಳನ್ನ ಯಾವ್ಯಾವ ಕೈಲೂ ಅರ್ಜಿ ಕೊಡ್ಸೋಕ್ಕೆ. ಸರ್ಕಾರಕ್ಕೆ ಆದೇಶ ಮಾಡ್ಕೊಂಡ್ರಿ. ಜಿಲ್ಲಾ ಉಸ್ತುವಾರಿ ಸಚಿವರೇ, ಏನಪ್ಪ ಏನು ವಿನಯ ಇವತ್ತು ನೋಡ್ತಾ ಇದ್ದೆ. ನಿಮ್ಮ ವಿನಯಕ್ಕೆ ನಮಸ್ಕಾರ ಸ್ವಾಮಿ. ನಿಮಗೆ ಎಂಥ ವಿನಯ, ನಿಮ್ಮಿಂದ ಕಲಿಬೇಕಾಗಿದೆ ನಾನು. ಕುಮಾರಸ್ವಾಮಿಯವರು 8 ಜನ ಲೋಕಸಭೆಗೆ ಆಯ್ಕೆ ಮಾಡಿದ್ರು, ಮಂಡ್ಯ ಜಿಲ್ಲೆ ಜನ. ಆ ಕುಟುಂಬಕ್ಕೆ ಶಕ್ತಿ ತುಂಬಿದ್ರು, ಹಾಸನ ಜನ ಶಕ್ತಿ ಕೊಡ್ತಾ ಇದ್ದಾಗಲೂ 3 ಜನ ವಿಧಾನ ಪರಿಷತ್ತಿನ ಸದಸ್ಯರನ್ನ ಆಯ್ಕೆ ಮಾಡಿದ್ರು. ಮುಖ್ಯಮಂತ್ರಿ ಆಗಲಿಕ್ಕೆ ಮಂಡ್ಯ ಜಿಲ್ಲೆಯ ಜನ ಕಾರಣಕರ್ತರು. ಏನು ಕೊಟ್ಟಿದ್ದೀಯಾ? 200 ಜನ ನನ್ನ ರೈತ ಬಂಧುಗಳು ಮಂಡ್ಯ ಜಿಲ್ಲೆಯಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಾಗ ಉಸ್ತುವಾರಿ ಸಚಿವರೇ, ನಿಮ್ಮ ವಿಧಾನಸಭಾ ಕ್ಷೇತ್ರವನ್ನು ಒಳಗೊಂಡಂತೆ ನಿಮ್ಮ ಪಾಕೆಟ್ಟಿಂದ ದುಡ್ಡು ತೆಗಿಲಿಲ್ಲ ನೀವು ರೈತರಿಗೆ. ಆ 200 ಜನ ರೈತ ಕುಟುಂಬಗಳನ್ನು ಭೇಟಿ ಮಾಡಿ ಆ 200 ಕುಟುಂಬಕ್ಕೂ ಪರಿಹಾರ ಕೊಟ್ಟಂಥವನಿದ್ದರೆ ಈ ಕುಮಾರಸ್ವಾಮಿ ಬಂದು ಕೊಟ್ಟಿದ್ದಾನೆ. ಸ್ವಂತ ದುಡಿಮೆ ಹಣ, ಯಾವುದೋ ಟ್ರಾನ್ಸ್ಫರ್ ದುಡ್ಡು ಹೊಡೆದಿದ್ದಲ್ಲ, ಕೊಟ್ಟು ಬಂದಿದ್ದೇನೆ ಆ ಜನಕ್ಕೆ, ಬರೀ ರೈತರಿಗೆ. ಏನು ಕಾರ್ಯಕ್ರಮ ಕೊಟ್ಟೆ? 2ನೇ ಬಾರಿ ಮುಖ್ಯಮಂತ್ರಿಯಾಗಿ ತೆಗಿರಿ ನಿಮ್ಮ ಕಡ್ತಾನ. ಬಜೆಟಲ್ಲಿ ಏನೇನು ಇಟ್ಟಿದ್ದೆ? ಕಾವೇರಿ ನಿಮ್ದು ಏನೇನು ತೀರ್ಮಾನ ಕೊಟ್ಟಿದ್ದೆ? ಇಲ್ವಾ ಕಡ್ತಾ ನಿಮ್ಮ ಸರ್ಕಾರದಲ್ಲಿ? ನಿಮ್ಮಿಂದ ಹೇಳಿಸ್ಕೋಬೇಕು ಮಂಡ್ಯ ಜಿಲ್ಲೆ ಜನದ ಅಭಿವೃದ್ಧಿ ಬಗ್ಗೆ. ನಮ್ಮ ಕುಟುಂಬದಲ್ಲಿ ದೇವೇಗೌಡರ ಆದಿಯಾಗಿ ದೇವೇಗೌಡರು ಇವತ್ತು ಕೊಟ್ಟಂಥ ಕೊಡುಗೆ ಚರ್ಚೆ ಮಾಡಲಿಕ್ಕೆ ನನ್ನ ಪಕ್ಷದ ಬಗ್ಗೆ ನಿಮ್ಗೆ ಯಾವ ನೈತಿಕತೆ ಇದೆ? ಎಲ್ಲಿಂದ ಬೆಳೆದ್ರಿ ನೀವೆಲ್ಲ? ಆ ದೇವರು ಅನ್ನೋನಿದ್ರೆ ದೇವರು ನೋಡ್ಕೊತಾನೆ. ಚುನಾವಣೆಯಲ್ಲಿ ಸೋಲು ಗೆಲುವು ಪ್ರಸ್ತುತ ಅಲ್ಲ ನನಗಿಲ್ಲಿ. ಇವತ್ತು ನನಗೆ ಬುದ್ಧಿ ಹೇಳ್ತೀರಾ? ನಾನು ಜಿಲ್ಲೆ ಹಾಳು ಮಾಡಲಿಕ್ಕೆ ಬಂದಿದ್ದೇನೆ. ಆ ಸಂಸ್ಕೃತಿ ಜಯಪ್ರಕಾಶ್ ನಾರಾಯಣ್ ಹೆಸರು ಹೇಳಿದಿರಲ್ಲ ಅವ್ರ ಹೋರಾಟದ ಬಗ್ಗೆ. ಜಯಪ್ರಕಾಶ್ ನಾರಾಯಣ್ ಅವರು ಹೋರಾಟ ಯಾರ ವಿರುದ್ಧ ಮಾಡಿದ್ರು? ಯಾರ ವಿರುದ್ಧ ಇವತ್ತು ದೇಶದಲ್ಲಿ ಯುವಕರನ್ನ ಸಂಘಟನೆ ಮಾಡಿದ್ರು? ಇದೇ ಕಾಂಗ್ರೆಸ್ನ ಎಮರ್ಜೆನ್ಸಿ, ಕಾಂಗ್ರೆಸ್ನ ಸಂವಿಧಾನ ಬಾಹಿರ ಆಡಳಿತಕ್ಕೋಸ್ಕರವಾಗಿ ಜಯಪ್ರಕಾಶ್ ನಾರಾಯಣ್ ಅವರು ಹೋರಾಟ ಮಾಡಿರೋದು ಸ್ವಾಮಿ. ಜಯಪ್ರಕಾಶ್ ನಾರಾಯಣ್ ಅವರು ದೇವೇಗೌಡರು ಸಂವಿಧಾನ ಬಾಹಿರವಾಗಿ ಕೆಲಸ ಮಾಡಿದ್ದಾರೆ, ಜನತಾದಳದವರು ಸಂವಿಧಾನ ಬಾಹಿರವಾಗಿ ಕೆಲಸ ಮಾಡಿದ್ದಾರೆ ಅಂತ ನಮ್ಮ ಮೇಲಲ್ಲಪ್ಪ ಪ್ರತಿಭಟನೆ ಮಾಡಿದ್ದು, ಜನ ಕಟ್ಟಿದ್ದು. ಇದೇ ಕಾಂಗ್ರೆಸ್ನ ವಿರುದ್ಧ ಜಯಪ್ರಕಾಶ್ ನಾರಾಯಣ್ ಕಟ್ಟಿರೋದು. ಇದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ.